ಬನ್ನಿ ಈಗ ಗವಿ ಬೆಟ್ಟ ನೋಡೋಣ. ಆಫ್ ರೋಡ್ ಟ್ರಯಲ್ ಮಾನ್ಸೂನ್ ಸೀಸನಲ್ಲಿ ಯಾವ ಥರ ಇರುತ್ತೆ ಏನು ಅಂತ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ. ಡೈಮಂಡಾ ಏನಿದೆ ಬಿದ್ದೆ ಹೋಗ್ಬಿಟ್ಟೈತೆ. ಏನು ಆನೆ ಉಂಟಿಸ್ತಾ ಅಥವಾ ಆನೆ ಬಂದರೆ ಮುಗಿದ ಕತೆ. ಏನಾಯ್ತಾ? It was at this moment he knew he fucked up. ಇದೇನ್ ಬ್ರೋ ಇದು? ನೋಡಿ ಇಲ್ಲಿ ಯಾವುದೋ ಇದಿಟ್ಟವ್ರೆ ಆಟೋಮೆಟಿಕ್. ಯಾವ ಥರದ್ದು ಹಾವು ಇದು ಅಥವಾ ಏನು ಅಂತಾನೆ ಗೊತ್ತಿಲ್ಲ. ಇದು ನಮ್ಮ ಅಣ್ಣ ನೋಡ್ರೆ ಇದನ್ನ ಹಾಕ್ತೀನಿ ಹಂಗಾದ್ರೆ. MBBS ಮಾಡ್ತಾವನಂತೆ. ಸಾಕಾಗೈತೆ ನೋಡಿ ಮತ್ತೆ. ಗಾಯ್ಸ್ ಅಂತೂ ನೋಡಿ ಸ್ಪಾಟ್ಗೆ ಬಂದೇ ಆಗ್ತೀವಿ. ವಾವ್ ಗಾಯ್ಸ್, ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಗಾಡಿನೇ ದಬಾಕೊಂಬಿಟ್ಟೈತಲ್ಲೋ, ಆಕ್ಸಿಡೆಂಟ್ ಇದು. ಏನು ಅಮರೇಶ್ ಇದು? ಯಾರು ಅವರಲ್ಲ ಒಳಗೆ? ಏನ್ರಿ ಇಷ್ಟು ಬೇಗ? ಗೈಸ್, ಇವತ್ತು ಗವಿ ಬೆಟ್ಟಕ್ಕೆ ರೈಡ್ ಹೋಗೋಣ ಅಂತ ಇದ್ದೀವಿ. ಮತ್ತು ನಾನು ಅಮರೇಶ್ ಮತ್ತು ಬಾಯ್ಸ್ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ಸೊ ಬನ್ನಿ ಕಾಫಿ ಕುಡ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡೋಣ. ಹೇಳಿದ್ರಪ್ಪ ಕಾಫಿ ಈಗ ಕಾಫಿ ಕುಡ್ದು ಈಗ ರೈಡ್ನ ಸ್ಟಾರ್ಟ್ ಮಾಡೋಣ. ಈಗ ಕುಶಾಲನಗರದಲ್ಲಿದ್ದೀವಿ ಎಕ್ಸಾಕ್ಟಾಗಿ. ಸೊ ಬನ್ನಿ ಈಗ ಗವಿ ಬೆಟ್ಟ ನೋಡೋಣ. ಆಫ್ ರೋಡ್ ಟ್ರಯಲ್ ಮಾನ್ಸೂನ್ ಸೀಸನಲ್ಲಿ ಯಾವ ಥರ ಇರುತ್ತೆ ಏನು ಅಂತ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ ಬನ್ನಿ. ಟ್ರೂ ಆಫ್ ರೋಡಿಂಗ್ ಯಾವ ಥರ ಇರುತ್ತೆ ಅಂತ ಗೈಸ್. ಇಲ್ಲೊಂದು ಕಡೆ ಸ್ಟಾಪ್ ಹಾಕಿದ್ದೀವಿ, ಎಲ್ಲ ಫೋಟೋಸ್ಗಳು ತಗೋತಾರೆ. ಸೊ ಬನ್ನಿ ಈಗ ಗವಿ ಬೆಟ್ಟ ಇನ್ನು ಎಷ್ಟು ಕಿಲೋಮೀಟ್ರ್ ಐತೆ ಅಂದರೆ 23 ಕಿಲೋಮೀಟ್ರ್ ಇದೆ ಅಂತ ನೋಡಿ. ಫೋಟೋಗ್ರಾಫರ್ ಇಲ್ಲ, ಆ್ಯಂಗಲಲ್ಲಿ ಹಿಡಿತಾನೆ. ಇದು ಮುಳು ಕೆರೆ ಅಂತೆ. ವೆದರ್ ಮಾತ್ರ ಸಾಕಾಗೈತೆ ಇಲ್ಲಿ. ಆ್ಯಕ್ಚುಲಿ ಮಳೆ, ಮಾನ್ಸೂನ್ ವೆದರ್. ಸೊ ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಆಫ್ ರೋಡು. ಬ್ಯಾಕ್ಗ್ರೌಂಡಲ್ಲಿ ಕೆರೆ ಬೇರೆ ಇದೆ ನೋಡಿ. ಇವ್ರುಗಳು ಬೀಳೋದು ಯಾವ ಐತಲ್ವ ನಿಮಗೆ ಮಳೆಗೆ? ಅಷ್ಟೇನಿಲ್ಲ. ಡೈಮಂಡಾ? ಡೈಮಂಡ್ ಅಂತೆ. ಸೂಪರ್ ಮ್ಯಾನ್ ನನ್ನ ಹಾರ್ಟೇನೆ ಡೈಮಂಡ್. ಡಿಪ್ರೆಷನ್. ಹಂಗಾರು ಬಿಡೋನಿಗೆ ಬ್ರೇಕಪ್ಪೇ ಆಗಲ್ಲ. ಅನ್ಬ್ರೇಕಬಲ್ ಡೈಮಂಡ್ ನೀವು. ನಾನು ಏನಪ್ಪ ಹೇಳ್ದೆ. 1 hour later. ಈಗ ಹೋಟ್ಲಿಗೆ ಬಿಟ್ಟಿದ್ದೀವಿ, ಹೋಟೆಲ್ ಗಣೇಶ್. ಇವತ್ತು ಇಡ್ಲಿ ಸಾಂಬಾರು ಮತ್ತು ಭಾತ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ವಿ. ಈಗ ನಾಷ್ಟ ಮಾಡಿ ರೈಡ್ ಸ್ಟಾರ್ಟ್ ಮಾಡೋಣ. ಎಷ್ಟು ಕಿಲೋಮೀಟ್ರ್ ಇದೆ ಅಮ್ಮ? 23 18 ಕಿಲೋಮೀಟರ್ಸ್ ಇದೆ.
ಲೈಟಾಗಿ ಮಳೆ ಬರ್ತಾಯಿದೆ. ನೋಡು ಆ ಸ್ಪಾಟ್ ಟ್ರೈಲ್ ಇದ್ದಾಗ ಮಳೆ ಬರ್ತಿದ್ರೆ ಸಾಕು. ಪ್ರಮೋಷನ್ ಮಾಡು, ಒಡೆ ಚೆನ್ನಾಗಿದೆ. ಸಾಲ್ಟ್ ಸಾಂಬಾರ್ ಸಾಲ್ಟ್ ಆಗ್ಬಿಟ್ಟೈತೆ, ಅದಕ್ಕೆ ಮಾತಾಡ್ತೀರ ನಾವು. ಈಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಏನಂತೀಯ ಅಂದರೆ ಏನಿಲ್ಲ. ಏನಿದೆ ಚೀಲದಲ್ಲಿ ಈಗ? ಇದ್ರ ಜೊತೆಗೆ ಈಗ ಸಂಜೆನ ಇದ್ರೊಳಗೆ ತುಂಬಿಡ್ತೀವಿ. ಇವಾಗ ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಈಗ ಆನೆಗಿಳೆ ಬರ್ದಿದ್ರೆ ಸಾಕು ನನಗೆ ಅಷ್ಟೇ. ಗಣಪ ಕಾಡನೆ ಭಯ ಅಂತ ಪಡಬಾರ್ದು. ನಾವು ಓಡೋಕೆ ಸ್ಟಾರ್ಟ್ ಮಾಡಿದ್ರೆ ಅಡ್ಡಾಡ್ತೀವಿ. ಕಾಳಿಂಗ್ ಸರ್ಪಕ್ಕೆ ಯಾವುದೇ ಕೆಲ್ ತರ್ಸೋ ಕಾಳಿಂಗ್ ಸರ್ಪನ ಕೆಲ್ ತಪ್ಪಿಸ್ತಾ ಹೊಟ್ಟು ಇದು ಆಫ್ ರೋಡಿಂಗ್ ಮಿರರ ನಂಗೆ ನಂಗೆ ಟಚ್ ಆಗಲ್ಲ ಬಿದ್ದರೆ. ಈಗ ಅಂಬರೀಷ್ ಮಿರರ್ ತೆಗಿತಾವನೆ, ಎಲ್ಲರೂ ಬಿದ್ದರೆ ಇರಲಿ ಸೇಫ್ಟಿಗೆ ಅಂತ. ನೋಡಿ ಇದು ಮರ ಒಳ್ಳೆ ಆಲ್ಮೋಸ್ಟ್ ಬಿದ್ದೆ ಹೋಗ್ಬಿಟ್ಟೈತೆ. ಏನು ಆನೆ ಉಂಟಿಸ್ತಾ ಅಥವಾ ಏನಾಗಿದೆ ಅಂತ ಗೊತ್ತಿಲ್ಲ. ನೋಡೋಣ. ಒಳ್ಳೆ ವೆದರ್ ಚೆನ್ನಾಗಿದೆ. ಮಿರರ್ ಬ್ಯಾಗ್ಗಳು ಹಾಕ್ತಿಲ್ಲ, ಚೀಲ ಹಾಕ್ತಾ ಇರೋದು. ಬುಲೆಟ್ ಯಾರು ಕೆತ್ತದೆ ಅನ್ನಿಸ್ತಾ ಇದೆ ನನಗೆ. ಬರೀ ಒಂದೇ ಸ್ಪೀಡಲ್ಲಿ ಮೇಂಟೈನ್ ಮಾಡು, ಫಾಸ್ಟಾಗಿ ಸ್ಪೀಡು. ಪರವಾಗಿಲ್ಲ, ಬುಲೆಟ್ ಹತ್ತೈತಲ್ಲ ಪರವಾಗಿಲ್ಲ. ಹೋಗ್ಬಿಡ್ಲಿ ತಡಿ, ಒಂದಷ್ಟು ಅವ್ರು ನೋಡಿ ಬ್ರೋ, ಅಲ್ಲಿ ಬ್ರೋ ಹ್ಯಾಂಡ್ ಇಟ್ಕೊಂಡು ಬ್ಯಾಲೆನ್ಸ್ ಮಾಡಿದ್ರೆ ಬಿಟ್ಟವ್ರು. ಇಲ್ಲಿ ಎಲ್ಲರೂ ಅಪ್ರಾಣೇನೂ ಆಗಲ್ಲ ಈ ಜಾಗದಲ್ಲಿ. ಬುಲೆಟೇ ಹೊಡಿತೈತಲ್ಲ ಅಂದ್ರೆ, ಬುಲೆಟೇ ಹೊಡಿತೈತೆ. ಅಲ್ಲೇ ಅಯ್ಯೋ ಯಪ್ಪ, ಇದೇನ್ ಬ್ರೋ ಇದು? ಹತ್ತಸೆ ನೋಡೋದ ಹೆಂಗೈತೆ ಅಂತ. ರೋಡ್ ನೋಡ್ತೀನಿ ತಡಿ. ಎಲ್ಲೇ ಗಾಯ್ಸ್, ಏನಿದು ಗಾಯ್ಸ್ ನೋಡಿ, ಇಲ್ಲಿ ಯಾವುದೋ ಇದಿಟ್ಟವ್ರೆ. ಹರ್ಡ್ಕೋರ್ ಆಫ್ ರೋಡ್. ಅಮರೇಶ್ ಇಲ್ಲಿ ಏನಿಲ್ಲ.
ತಡಿ ಬಂದೆ ಒಂದು ನಿಮಿಷ. ಗಾಯ್ಸ್ ಇಲ್ಲಂತೂ ಬೈಕ್ ಅಂತೂ ರಾಣೆ ಹೋಗೋಕ್ಕಲ್ಲ. ಜಿಪ್ಸಿ ಅದು ಹೆಂಗೆ ಹೋಯ್ತದೋ ಏನೋ ಗೊತ್ತಿಲ್ಲ. ಬಟ್ ಬೈಕ್ ಎಕ್ಸ್ಪಲ್ಸ್ಗಳು ತಂದರೆ ಹೋಗ್ಬೋದೇನೋ. ನಿಮ್ಗೆ ವೀಡಿಯೋದಲ್ಲಿ ಹೆಂಗೆ ಕಾಣ್ತಿದೆ ಗೊತ್ತಿಲ್ಲ, ಬಟ್ ತುಂಬಾ ಡೀಪ್ ಇದೆ. ಇಟ್ಸ್ ಹೈಲಿ ಇಂಪಾಸಿಬಲ್ ಅಂದ್ಕೊಳ್ಳಿ. ನೋಡಿ ಈ ಥರ ಇದೆ ರೋಡ್. ಸೊ ಇಟ್ ಈಸ್ ಇಂಪಾಸಿಬಲ್. ಎಕ್ಸ್ಪಲ್ಸ್ಗಳಾಗಿದ್ದರೆ ಹೊಡಿತಿದ್ವಿ, ಬಟ್ ಈಗ ನಾವು ಬುಲೆಟ್ ಗಾಡಿಗಳಾಗಿರೋದ್ರಿಂದ ಹೋಗೋದು ಡೌಟ್ ಆಯಿತು. ಸೊ ಬನ್ನಿ. ಸೊ ಈಗ ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ನೋಡೋಣ. ಬೇರೆ ಕಡೆ ರೂಟ್ ಏನಾದರೂ ಇದೆಯಾ ಗವಿ ಬೆಟ್ಟಕ್ಕೆ ಏನು ಅಂತ. ಗೈಸ್ ಆಗಲ್ಲ, ಪಕ್ಕ ಇದು ಹೋಗಲ್ಲ ರೋಡು ಅಮ್ರೇಶ್, ಎಲ್ಲ ಹಿಂಗೆ ಐತೆ. ಗೈಸ್ ಕಾರ್ ನೋಡಿ ಹೆಂಗೆ ಮುಳಿಕದೈತೆ. ಇದು ಅಮರೇಶ್ ಗಾಡಿ, ನನ್ನ ಗಾಡಿ ನೋಡಿ. ಅಮರೇಶ್ ಇನ್ನೂ ಬಂದಿಲ್ಲ, ಬುಲೆಟ್ ತಗ್ಲಾಕಾಗ್ಬಿಟ್ಟೈತೆ. ಸೊ ಬನ್ನಿ ಈಗ ರೆಸ್ಕ್ಯೂ ಮಾಡೋಣ. ನಡಿ ಫಸ್ಟ್ ನಾನು ಇಳಿಸ್ಬಿಡ್ತೀನಿ ಕೆಳಗೆ, ನಾನು ಹಿಡ್ಕೊಬತ್ತೀನಿ, ಇಲ್ಲಾಂದ್ರೆ ಪಾತ ಇರಲ್ಲ. ನೋಡಿ ಇಲ್ಲಿ ಯಾವುದೋ ಮೂಳೆ ಬೇರೆ ಇಟ್ಟವ್ರೆ. ನೋಡಿ ರಾಣ ಆಟೋಮೆಟಿಕ್. ಬರೇ ಏನಿದು, ಆನೆ ಬಂದರೆ ಮುಗಿದ ಕತೆ. ನೋಡಿ ಇದು ಯಾವ ಥರದ್ದು ಹಾವು ಇದು ಅಥವಾ ಏನೋ ಅಂತಾನೆ ಗೊತ್ತಿಲ್ಲ. ಇದು ನಮ್ಮ ಅಣ್ಣ ನೋಡ್ರೆ ಇದನ್ನ ಹಾಕ್ತೀನಿ ಹಂಗಾದ್ರೆ. ಸ್ವಲ್ಪ ಕೆಳಗಡೆ ಹೋದ್ರೆ ಅವ್ರು ಕ್ರಾಸ್ ಮಾಡ್ಕೊತಾರಲ್ಲ, ಹಂಗೆ ಮಾಡ್ಕೊಳ್ಳಿ. ಮುಂದಕ್ಕೆ ಹೋಗಿ ಬ್ಯಾಕ್ ಟೈರ್ ಬಿಟ್ಬಿಡಿ, ರಿವರ್ಸ್ ಬನ್ನಿ, ಬ್ಯಾಕ್ ಟೈರ್ ಬಿಟ್ಬಿಡಿ, ಎಳೆಯಕ್ಕಾಗಲ್ಲ. ಕ್ಲಚ್ ಬಿಡಿ ಬ್ರೋ, ಬಿಟ್ಬಿಟ್ಟು ಬನ್ನಿ ಜಲ್ದಿ. ನಮ್ಮ ಬುಲೆಟ್ ಹಿಡಿತೈತೆ ನೋಡಪ್ಪ, ಇಳಿತೈತೆ. ನಾವು ಬ್ರೋ ಹೆಂಗ್ ಬ್ರೋ, ನಾವ್ ಏನಾರು ಆ ಕಡೆಯಿಂದ ಬಂದ್ಬಿಟ್ಟಿದ್ರೆ ಗಾಡಿ ಇನ್ನೊಂದು ಚೂರು ಹೋಯ್ತೀನಿ ಅಂತ ಮೇಲೆ ಹೋಗಿದ್ರೆ ನಮ್ ಕತೆ ಹೇಳಿ. ಸ್ಪ್ಲೆಂಡರ್ ತೆಸ್ತಾರಂತ ನೋಡೋದ. ಬನ್ನಿ ಬ್ರೋ, ಟ್ರೈ ಮಾಡಿ, ಹೀರೋ ಹೊಂಡಾದಲ್ಲಿ ಟ್ರೈ ಮಾಡಿ. ಒಬ್ಬರೇ ಹೋಗಿ. ಬನ್ನಿ ಬ್ರೋ, ಅಷ್ಟೇ. ಏನೋ ಹೀರೋ ಹೊಂಡ ಸುಬ್ರಹ್ಮಣ್ಯ ಹೀರೋ ಹೊಂಡ ಅಂದ್ರೆ ಬ್ರೋ ಅಷ್ಟೇ. ವಾಪಸ್ ರಿಟರ್ನ್. ಅಣ್ಣ ನೀರು ತಂದ. MBBS ಮಾಡ್ತಾವನಂತೆ. ನಿಧಾನಕ್ಕೆ ಇಳಿಸೋ, ಇದಾಗಬೇಡ. ಲೈಟ್ ವೇಟ್ ಆಗಿರೋದ್ರಿಂದ ಗಾಡಿ ಆ್ಯಕ್ಚುಲಿ ತುಂಬ ಸ್ವಲ್ಪ ಹೋಯ್ತದೆ ಇಂಥ ರೋಡ್ಗಳು. ಬಟ್ ಈ ರೋಡ್ಗಳು ನೋಡಿದ್ರೆ ನಿಜವಾಗ್ಲೂ ಹೋಗಲ್ಲ ಇದು ಪಕ್ಕ. ಬಾ ಮರೇಶ್, ದೂರ ಐತೆ ಬಾ. ಇನ್ನೊಂದು ರೂಟ್ ನೋಡದ ಬಾ ಮರೇಶ್. ಹಾಂ ನೋಡಿ ಗಾಯ್ಸ್, ಇಲ್ಲಿಂದ ರೋಡ್ ಹೆಚ್ಚು ಕಡಿಮೆ ಹೋಗ್ಬೋದು ನಂಗೆ ಕಾಣ್ತಿದೆ.
ಓ ಗಾಡಿ ಕೀರ್ ಎತ್ಕೊಂಡಿದ್ದೀರಾ? ಓ ಆನೆ ಏನೇ ಬಂದ್ಬಿಟ್ಟು ಹೊತ್ಕೊಂಡು. ಏನಾಯ್ತಾ? ಸುಮ್ಮನೆ ಡೌ ಕಚ್ಚಾರ ಇವರು ಆನೆ ಅಂತ. ಆ್ಯಕ್ಚುಲಿ ನೋಡಿ ಇಲ್ಲಿಂದ ಚೆನ್ನಾಗಿದೆ, ಬಟ್ ಇಷ್ಟು ದೂರ ಹೋಗೋದೇ ಫಾಲ್ಟು ನಮಗೆ. ನೆಕ್ಸ್ಟ್ ಲೆವೆಲ್ ವೆದರು. ಬಟ್ ಈ ಆಫ್ ರೋಡಿಗೆ ಪ್ರಾಬ್ಲಮ್ ಗುರು. ನೀವು ಒಳ್ಳೆ ಎಕ್ಸ್ಪಲ್ಸ್ಗಳಾದರೆ, ಇದು ರ್ಯಾಲಿ ಗಾಡಿಗಳಾದರೆ ಮಾತ್ರ ಹೋಗಕ್ಕೆ ಸಾಧ್ಯ ಇದೆ. ನೋಡಿ ಕಾಲಿಟ್ರೆ ಸಿಕ್ಕಾಬಿಟ್ಟೆ ಜಾರ್ರಿ, ತುಂಬ ಕಷ್ಟ. ನೋಡಿದೆ ಸೌಂಡೇ ಬರ್ದಾರ ಆನೆ ಕಣ. ಯಾವ ಆನೆ? ಕಾಟಿ ಬಂದ್ರೆ ಮುಗೀತದೆ. ಆಗಲ್ಲ ಅಂಬರೀಶ್. ನೋಡಿದೆ ಇಂಜಿನ್ ಹೊಡ್ಕತ್ತದೆ, ಆಗಲ್ಲ. ಸ್ಪ್ಲೆಂಡರ್ ಹತ್ಬೋದು ಅಲ್ಲಿ. ನೋಡೋದಡಿ ಹಚ್ಚೋದು ಹೆಂಗೆ. ನೋಡಿ ಸ್ಪ್ಲೆಂಡರ್ ಹತ್ತಿಸ್ತಾವನ್ ಅವನು ಅಲ್ಲೇ. ಡೇರಿ ಈಗ ಒಂದು ಸ್ಪ್ಲೆಂಡರ್ ನೋಡಿ ಕಾಲೇ ಉತ್ಕೊಂಡು ಯಾರೋ ಫ್ಲಿಪ್ ಫ್ಲಾಪ್ಸ್ ಎಲ್ಲ ಹಾಕ ಬಂದಿದ್ದೀರಲ್ಲ. ಫ್ಲಿಪ್ ಫ್ಲಾಪ್ಸ್ ಎಲ್ಲ ಹಾಕ ಬಂದವ್ರು. ಶೂನೇ ಆಯ್ತಾ ಇಲ್ಲ ಇಲ್ಲಿ ನಮಗೆ. ಅಲ್ಲಿ ನೋಡ್ರಿ ಅಲ್ಲೇ ಸಪೋರ್ಟ್ ಮಾಡ್ರಿ. ಹೋಗ್ರ ಹೋಗ್ರ ಒಂದಿಬ್ರು. The legend is back, the old Hero Honda. Hey! ಅಷ್ಟೇ ಅಷ್ಟೇ ಅಲ್ಲೇ. ಅಷ್ಟೇ ಬ್ರೋ. ಮರಕ್ಕೂ ಮಿಷನ್ ಮುಂದೆ ಸಿಗಾಕೊಂಡಿದ್ದೆ, ಮುಂದೆ ಸಿಗ ಅಲ್ಲೇ ಅಷ್ಟೇ. ಓ ಒಯ್ದಲ್ ಬಿಡಲ್ಲ ಈಗ ಹೊಂಟಾನ. ಹತ್ತೆ ಬಿಡ್ತಲ್ಲ ಅವರೇ. ಅಣ್ಣ ಹತ್ಕೊಂಡೆ ಬಿಡ ಅಮರೇಶ್. ಹಿಡ್ಕೊಂಡ್ರೆ ಹೋಗಿರ. ಒಯ್ ಆಗಲ್ಲ ಕಣ, ಕಷ್ಟ. ಹೆವಿ ಬೈಕ್ ಅದು. ಇನ್ನೊಂದು ಹೀರೋ ಹೊಂಡ ಆರಾಮ್ಸೆ ಹತ್ತೇ ಬಿಟ್ರು. ಅಷ್ಟೇ ನಾವು ಸ್ಪ್ಲೆಂಡರ್ ತರಬೇಕು. ರೆಡಿ ಅಮರೇಶ್? ನೀನು ಪ್ಲಾಟಿನ ಎತ್ಕೊ, ನಾನು ಸ್ಪ್ಲೆಂಡರ್ ಎತ್ಕೋತೀನಿ. ನೆಕ್ಸ್ಟ್ ಅಮರೇಶ್ ನೆಕ್ಸ್ಟ್ ಬಂದರೆ ಸ್ಪ್ಲೆಂಡರ್ ತರದ. ಪಕ್ಕ ಲೋಕಲ್ ಅಂತೆ. ಇದೇ ರೋಡಾ? ಇದಾರೆ ಸಕ್ಸಸ್ ಆಗುತ್ತಾ ನೋಡೋದ? ಅಂತ ಏನು ಆಫ್ ರೋಡ್ ಇಲ್ಲ ಇದು, ಜಾರ್ತದೆ, ನೋಡ್ಕೊಂಡು ಹೋಗು. ಇದು ಹೆವಿ ಇದ್ರೆ ಸಾಕು ಆಫ್ ರೋಡ್. ಹಾಂ ಮುಳ್ಳೈತೆ.
ಗವಿ ಬೆಟ್ಟ ಎಷ್ಟು ಕಿಲೋಮೀಟರ್ ಐತಿ ಇನ್ನು? ಒಂದು ಬುಲೆಟ್ ಬೈಕಲ್ಲಿ ಹೊಗೆ ಎಲ್ಲ ಬಂದೈತೆ. ಇಂಜಿನ್ದು ಅಲ್ಲಿ ಏನದು ಹೊಗೆ? ಇಂಜಿನ್ ನಮ್ಮ ಗಾಡಿದು ಬಂದೈತೆ. ಪರವಾಗಿಲ್ಲ, ಈ ಥರ ಇದ್ರೆ ಹೊಡಿಬೋದು. ಅಂತೂ ಒಂದು ಗಾಡಿ ಬೀಳ್ಸಲ್ಲ. ಇದು ಕಲ್ಲು ಸ್ಕಿಡ್ ಆಗೋಯ್ತು. ಕಲ್ ಮೇಲೆ ಹತ್ಬಿಡ್ತು. ಕಲ್ ಮೇಲೆ ಹತ್ಬಿಡ್ತು. ಇದೆಲ್ಲ ಆಫ್ ರೋಡ್ ಅದೇ ನೋಡಿ. ನೀವ್ ಹಿಂದೆಯಿಂದ ವಿಡಿಯೋ ಮಾಡ್ಬೇಕಿತ್ತು. ಮಸ್ತ್ ಇರೋದು. ಇನ್ನು 2 ಕಿಲೋಮೀಟರ್ ಟ್ರೈಲ್ ಇದೆ ರೋಡ್ದು. ಯಾವ ಥರ ಇದೆ? ಇದೇ ಆ್ಯಕ್ಚುಲಿ ಕನ್ವಿನಿಯೆಂಟ್ ನಮಗೆ ಬೈಕರ್ಸ್ಗಳಿಗೆ. ಸೊ ಬನ್ನಿ ಹೋಗೋಣ. ಕಂಟೆಂಟ್ ಸಿಕ್ಕಿದೆ, ಬೈಕು ಬಿದ್ದಿದೆ. ಬೆಸ್ಟು. ಒಂದಲ್ಲ ಒಂದು ಮಾಡ್ತೀವಲ್ಲ. ಗಾಯ್ಸ್ ಬನ್ನಿ ಈಗ ಹೋಗೋಣ. ಹೆಂಗೈತೆ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ. ನಿಮಿಷ ಬ್ರೋ, ನೀವು ಹಿಂಗೆ ಹಚ್ಕೊಬಿಡಿ, ಹಿಂಗೆ ಹಚ್ಕೊಬಿಡಿ, ಹಿಂಗೆ ಹಚ್ಕೊಬಿಡಿ. ನೈಸ್ ಆಗಿದ್ರೆ ಜಾರ್ತೈತೆ ರೋಡ್ ಎಲ್ಲ. ನೈಸ್ ಆಗಿದ್ರೆ ಮಳೆ ಬಂದು ಹೋಗೈತೆ ಅನ್ಸುತ್ತೆ. ಜಾರ್ತಾ ಇದೆ. 2 ಕಿಲೋಮೀಟರ್ ಅಂತೆ. ಸೊ ಬನ್ನಿ 2 ಕಿಲೋಮೀಟ್ರ್ ನೋಡೋಣ ಯಾವ ಥರ ಇದೆ. ನೀರು ಸಿಕ್ಕಿರಂಗೆ ಐತೆ. ಕೈ ಕಾಲು ತೊಳ್ಕೊಳ್ಳೋಣ, ಹೋಗದೆ. ನೋಡಿ ಈಗ ಕಾಲನ್ನ ತೊಳ್ಕೊಳ್ಳೋ ಸಮಯ ಬಂದಿದೆ. ಇದು ಹಾಳಾಯ್ತೇನೆ ಇಲ್ಲಿ. ಏನಾಯ್ತಾ? ಎಷ್ಟು ಸಾಕಾಗೈತೆ ನೋಡಿ. ಮತ್ತೆ ಬ್ಯಾಕ್ ಗ್ರೌಂಡ್ ಮಾತ್ರ ಬೆಂಕಿ ಅಂತೇಳಿ. ಎಷ್ಟು ಕೆಸರಿದೆ ಒಳಗೆ. ಮೆಮರೀಸ್ ಆಟ ಆಡ್ತಾವ. ಗೈಸ್ ವಾಟರ್ ಪ್ರೂಫ್ ನಮ್ದು ನೋಡಿ ಇಲ್ಲಿ. ಏನು ತಲೆ ಮೇಲೆ ಹಾಕಿಬಿಟ್ಟಿದೆ. ಯಪ್ಪ ನೋಡಿ, ಇದು ಫಾಲ್ಸ್ ಸಾಲಾಗಿದೆ ಇದು. ಗೈಸ್ ಲೊಕೇಶನ್ ಮಾತ್ರ ಬೆಂಕಿ ಅನ್ಕೊಳ್ಳಿ. ಫುಲ್ ಫಾಸ್ಟ್ ಆಗಿ ಫುಲ್ ಟ್ರಾಟಲ್ ಫುಲ್. ಹೊಡಿ ಹೊಡೆ ಅಷ್ಟೇ. ಬಂದಿದ್ದೀವಿ ಈಗ
ಈಗ ಮೇಲ್ಗಡೆಗೆ ಏನು ಕೆರೆ ಇದೆ, ಗವಿ ಬೆಟ್ಟ. ಇದು ಟ್ರಯಲ್ ಸ್ಟಾರ್ಟ್ ಆಗುತ್ತೆ ನೋಡಿ. ಐಸ್ ನೋಡಿ ಇಲ್ಲಿ ಹಾಕಿದ್ದಾರೆ, ನೂರೂರು ಅಂತ. ಈ ಕಡೆನೂ ಹೋದ್ರೂ ಚಂಗಾಡಹಳ್ಳಿ ಅಂತೆ. ಇದು ಆಫ್ ರೋಡೆ, ಆ್ಯಕ್ಚುಲಿ ಇದು ಆಫ್ ರೋಡೆ. ನೋಡಿ ಇದು ಬೆಟ್ಟ ಕಾಣ್ತಿದ್ದಲ್ಲ, ಸಾಕಾಗಿದೆ. ಸೊ ಇದೇ ಪ್ಲೇಸ್ ಗಾಯ್ಸ್. ಬನ್ನಿ ಈಗ ನೋಡೋಣ ಯಾವ ಥರ ಇದೆ, ಹೇಗೆ ಟ್ರ್ಯಾಕ್ ಟ್ರಯಲ್ ಇರುತ್ತೆ. ಒಳ್ಳೆ ಆಫ್ ರೋಡಿಂಗ್ ಮಾಡಿ ಗಾಯ್ಸ್. ನೋಡಿ ಬಂದಿದ್ದೀವಿ ಮೇಲೆ ಸ್ಪಾಟು. ಆ್ಯಕ್ಚುಲಿ ಟ್ರೂ ಆಫ್ ರೋಡು ಮೇಲ್ಗಡೆ ಏನೋ. ಸೊ ನೋಡಿ ಹಿಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಈಗ ಗಾಯ್ಸ್. ಈಗ ಹಚ್ಚಕ್ಕೆ ನೋಡ್ತವ್ರೆ ಬೆಟ್ಟನ. ಹಾಂ ರೆಡಿ ಹಂಗಾರೆ, ರೆಡಿ ರೆಡಿ. ಉಯ್ ಏನದು, ಓ ನಮ್ರು ಹತ್ತಿಸ್ತಾ ಇದ್ದಾರೆ ಈಗ. ಅಕ್ಕ ಓ ಅಕ್ಕ ಇವ್ರು ಹತ್ತಿಸ್ತಾ ಇದ್ದಾರೆ ಈಗ. ಪ್ರಥಮ 3ನೇ ಬರಿ ಅಕ್ಕ. ಓ ಅಕ್ಕ ಅಕ್ಕ ಹೆಂಗ್ ಕುಳಿತಾ ಇದ್ದಾರೆ. ಇಲ್ಲಿ ಒಂದು ಶಿವನ್ ಟೆಂಪಲ್ ಕೂಡ ಇದೆ, ಬರ್ಬೋದು ಗಾಯ್ಸ್. ಅಂತೂ ನೋಡಿ ಸ್ಪಾಟ್ಗೆ ಬಂದೇ ಆಗ್ತೀವಿ. ಗೈಸ್ ಈಗ ಎಲ್ಲ ಮುಗಿಸ್ಕೊಂಡು ಈಗ ವಾಪಸ್ ರಿಟರ್ನ್ ಆಗ್ತಾ ಇದ್ದೀವಿ. ಇಲ್ಲೊಂದು ಸಣ್ಣ ಕೆರೆ ಥರ. ಏಯ್ ಹೋಗಲ್ಲ ಗಾಯ್ಸ್, ಸಕ್ಕಾಗಿದೆ. ಅಯ್ಯೋ ವಾವ್ ಗಾಯ್ಸ್, ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ನೋಡಿ ಇಲ್ಲಿ ವಾಟರ್ ಫಾಲ್ಸ್. ವಾವ್ ಸಖತ್. ನೋಡಿ ಎಲ್ಲ ಗಾಯ್ಸ್ ಕೆಸರೆಲ್ಲ ಆಗಿರೋದ್ರಿಂದ ಎಲ್ಲ ವಾಶ್ ಮಾಡ್ಕೊತವ್ರೆ. ಮರೇಶ್ ಎಲ್ಲಿ ನಿನ್ನ ಗಾಡಿ? ಕಾಫಿ. ಈ ಆಫ್ ರೋಡ್ ಟ್ರಯಲ್ಗಳು ನೋಡಿದ್ರೆ ನೀವು ಒಂದು ಸೈಕ್ ಅನ್ಕೊಳ್ತೀವಿ. ರಾಯಲ್ ಎನ್ಫೀಲ್ಡು, ಒಂದು ರಾನ್ ಇನ್ನೊಂದು CB 350 RS. ನೋಡಿ ಆ ಥರ ಇತ್ತು ಗಾಯ್ಸ್. ಈಗ ಸೋಮವಾರಪೇಟೆಗೆ ಬಂದಿದ್ದೀವಿ. ನೋಡಿ ಎಲ್ಲರೂ ಬೈಕ್ ಕೇಳೋಕ್ಕತ್ತೆ ಯಾವ ಥರ ಆಗಿದೆ. ಫುಲ್ ಆಫ್ ರೋಡ್ದು ಕೆಸರೆಲ್ಲ ಆಗಿ ಬಂತ. ಅಮರೇಶ್ ಕಾಫಿ ಬಂತ. ಸೋಮವಾರಪೇಟೆಯಲ್ಲಿ ಸ್ಟಾಪ್ ಹಾಕಿದ್ದೀವಿ. ಸೋಮವಾರಪೇಟೆಯಿಂದ ಈಗ ಒಂದ್ಸಲ ಹೋಗ್ಬೇಕು. ಯಾಕೆ ಸ್ಟಾಪ್ ಹಾಕಿದ್ರು? ಓ ಗಾಯ್ಸ್, ಗಾಡಿನೇ ದಬಾಕೊಂಬಿಟ್ಟೈತಲ್ಲೋ. ಆಕ್ಸಿಡೆಂಟ್ ಇದು.
ಏನು ಅಮರೇಶ್ ಇದು? ಯಾರು ಅವರೆಲ್ಲ ಒಳಗೆ? ನೆನ್ನೆ ಆಗಿರೋದಾ? ಅಲ್ಲಿ ಯಾರೋ ಮಲ್ಕೊಂಬಿಟ್ಟವ್ರಲ್ಲ ಅಂದ್ಕೊಂಡೆ ನಾನು. ನೋಡಿ ಗಾಯ್ಸ್, ಅಲ್ಲಿ ಕೆಳಗಡೆ ಯಾರೋ ಮಲ್ಗವ್ರೆ ಕಾಣಿಸ್ತಾ ಇದೆಯಾ? ನೆನ್ನೆ ಆಗಿರೋದಂತ ಆಕ್ಸಿಡೆಂಟ್ ಇದು. ಬಟ್ ಯಾರೋ ಒಬ್ರು ಎಣ್ಣೆ ಇಟ್ಟಲ್ಲಿ ಮಲ್ಕೊಂಬಿಟ್ಟವ್ರೆ. ಅಲ್ಲಿ ಅವನು ಇನ್ನೊಬ್ಬ, ಅವ್ರು ಯಾರೋ ಮಲ್ಗವ್ರೆ. ಆ ಕಡೆನೊಬ್ಬ ಮಲ್ಗೋನೆ. ಆ ಕಡೆ ಒಬ್ಬ. ಗೈಸ್, ಈಗ ಎಲ್ಲ ವಾಟರ್ ವಾಶ್ ಮಾಡ್ಸೋಕ್ಕೆ ಬೈಕ್ನ ಬಂದಿದ್ದೀವಿ. ಹೆಂಗಿದೆ ಅಮರೇಶ್ ಇವತ್ತಿನ ರೈಡು? ಆಯಿತು. ರವಿ ಬೆಟ್ಟ ಒಳ್ಳೆ ಆಫ್ ರೋಡ್ ಅಂತೀಯ ಅಲ್ವಾ? ಫುಲ್ ಆಫ್ ರೋಡ್, ಅನ್ಕೊಂಡಂಗಿಂತ ಜಾಸ್ತಿನೇ ಆಫ್ ರೋಡ್ ಮಾಡಿದ್ದೀವಿ ಇವತ್ತಂತೂ ಒಳ್ಳೆ ಚೆನ್ನಾಗಿತ್ತು. ವಾಟರ್ ಕ್ರಾಸಿಂಗ್. ಆದರೆ ಎಕ್ಸ್ಪಲ್ಸ್ KLX ಅಂತ ಗಾಡಿ ಇದ್ರೆ ಇನ್ನೂ ಆಟ ಆಡ್ಕೊಂಡು ಹೋಗ್ಬೋದು. ಏನಂತೀಯ ಬ್ರೋ? ಎಕ್ಸ್ಪಲ್ಸ್ ಇದ್ರೆ ಬೇಗ ಹಚ್ಬೋದು, ಆದರೆ ನಮ್ಮ ಗಾಡಿ ಒಂದು ಸ್ವಲ್ಪ ಅದೇ ಇಳಿದ್ಬಿಟ್ಟು ಒಬ್ಬರೇ ತಳ್ಳೋದು ಒಳ್ಳೆ ಅನ್ಸುತ್ತೆ. ಸಕ್ಕತ್ತಾಗಿತ್ತು. ಸಾತ್ವಿಗಂತೂ ಫುಲ್ ಎಂಜಾಯ್ ಮಾಡೋದು ಅನಿಸ್ತದೆ. ಜಾಲಿ ಫುಲ್ ಜಾಲಿ. ನಾನಂತೂ ಗಾಡಿ ಓಡಿಸಿಲ್ಲ, ಬರೀ ಅದು ಇದು ನೋಡ್ಕೊಂಡು ಕಾಟ್ಲೆ ಕೊಟ್ಕೊಂಡಿದ್ದೆ. ಚೆನ್ನಾಗಿದ್ದು. ಫೈನಲಿ ಗಾಡಿ ಎಲ್ಲ ಸರ್ವಿಸ್ ಆಯಿತು. ಸೂಪರಾಗಿತ್ತು. ಇನ್ನೊಂದ್ಸಲಿ ಹೋಗೋಣ. ಬೆಟ್ಟ ಅಂತೂ ಸಕ್ಕತ್ತಾಗಿತ್ತು. ಹೀಗೆ ನಮ್ಮ ಫ್ರೆಂಡ್ ಇಲ್ಲ, ಅವನು ಬರ್ತಾನೆ. ನಿದ್ದೆ ಬಂದುಬಿಟ್ಟಿತ್ತು, ನೈಟೆಲ್ಲ ನಿದ್ದೆ ಮಾಡಿದ್ದಿಲ್ಲ. ಓಕೆ, ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲಿ ಹೋಗೋಣ. ಆಫ್ ರೋಡ್ ಅಂದರೆ ಸೂಪರ್ ಬ್ರೋ. ಹಂಗಾರೆ ಸಿಗೋಣ ಎಲ್ಲ ನೆಕ್ಸ್ಟ್ ರೈಡಲ್ಲಿ ಯಾವಾಗಲಾದ್ರು. ಓಕೆನಾ? ಬಾಯ್. ಬ್ರೋ ಹಂಗಾರೆ ನೆಕ್ಸ್ಟ್ ರೈಡಲ್ಲಿ ಸಿಗೋದಾ? ಇಂಥ ಹೈಜೀನ್ ಫೆಲೋಸ್ ಎಲ್ಲೂ ಸಿಗಲ್ಲ. ನಾವಂತೂ ತುಂಬ ಹೈಜೀನಾಗಿ ಬಂದಿದ್ದೀವಿ, ವಂಚನೆ ಮಾಡ್ಕೊಂಡಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಎಕ್ಸ್ಪೀರಿಯನ್ಸ್. ಬಾಯ್. ಸರಿ ಅಮರೇಶ್, ಸಿಗೋದಾ? ಬಾಯ್.